ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪಾರು ಚವನ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಬಿಗ್ ಬಾಸ್ ಅಲ್ಲಿ ಫೇಮಸ್ ಆಗಿದ್ದು ರಘು ಅವರ ಪೊಟೆಟೊ ಎಗ್ ಫ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಪೊಟೆಟೊ ತಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ಇದನ್ನು ನೀಟಾಗಿ ಪೀಲ್ ಮಾಡ್ಕೊಳ್ಳೋಣ. ಫಸ್ಟಿಗೆ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ, ತುಂಬ ಸಿಂಪಲಾಗಿ ಮಾಡಿದ್ದಾರೆ. ಸೇಮ್ ನಾನು ಆ್ಯಸ್ ಇಟ್ ಈಸ್ ಹಾಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಟೇಸ್ಟ್ ಹೇಗೆ ಬರುತ್ತೆ ನೋಡೋಣ. ಮೊನ್ನೆ ರೀಸೆಂಟಾಗಿ ಅವರು ಅಪ್ಲೋಡ್ ಮಾಡಿದರು ಆ ವಿಡಿಯೋಗೆ. ಆಲ್ರೆಡಿ ವ್ಯೂಸ್ ಕೂಡ ಚೆನ್ನಾಗಿ ಬಂದಿದೆ. ಅವರು ಫಸ್ಟ್ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ವಿಡಿಯೋ ಹಾಕಿದ್ದಾರೆ. ಫಸ್ಟ್ ಇದೇ ರೆಸಿಪಿ ಮಾಡಿ ಹಾಕಿದ್ರು. ಸೊ ನಾನು ಅವ್ರ ರೆಸಿಪಿ ನೋಡಿ ಇಷ್ಟ ಆಯಿತು, ನನಗೆ ಟ್ರೈ ಮಾಡಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಪೀಲ್ ಮಾಡ್ಕೊಂಡಿದ್ದೀನಿ. ಇದನ್ನು ಫ್ರೈಸ್ ಥರ ಕಟ್ ಮಾಡ್ಕೋಬೇಕು. ಚಿಕ್ಕ ಚಿಕ್ಕ ಸ್ಲೈಸಸ್ಸು ಈ ಥರ ತೆಳ್ಳಗೆ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಏನಾಯಿತು ಮಗ್ನಿ? ಹಾಂ, ಏನು ತಿನ್ಸಲ್ಲಮ್ಮ. ಹಾಂ, ತಿನ್ನಿಸ್ತೀನಿ. ಈ ಥರ ಸ್ಲೈಸಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ನನಗೆ ಪರ್ಸ್ನಲಿ ರಕ್ಷಿತಾ ಮತ್ತು ಗಿಲ್ಲಿ ಆಮೇಲೆ ರಘು ಬಿಗ್ ಬಾಸಲ್ಲಿ ತುಂಬ ಇಷ್ಟ ಆಗಿದ್ದು. ಅವ್ರು ತುಂಬ ಚೆನ್ನಾಗಿ ಆಟ ಆಡಿದ್ರು. ಆ್ಯಕ್ಚುಲಿ ನನ್ನ ಪ್ರಕಾರ ರಘು ಅವರು ಫಿಫ್ತಲ್ಲಿ ಬರಬಾರ್ದು ಅಂತ ಅನ್ನಿಸುತ್ತೆ ನನಗೆ. ಯಾಕೆಂದರೆ ಅವ್ರು ಚೆನ್ನಾಗೇ ಆಟ ಆಡಿದರು. ಬಟ್ ಬಿಗ್ ಬಾಸ್ ಬಗ್ಗೆ ಇವಾಗ ಮಾತಾಡಿ ಯೂಸ್ ಇಲ್ಲ, ಬಿಕಾಸ್ ಆಲ್ರೆಡಿ ಮುಗೀತು, ಎಲ್ಲ ಆಯಿತು, ಮುಗಿದು ಹೋಗಿರೋ ಕತೆ. ಸೊ ಅವ್ರದ್ದೇ ಫೇಮಸ್ ರೆಸಿಪಿ ಟ್ರೈ ಮಾಡೋಣ, ನೋಡೋಣ. ಇನ್ಮೇಲೆ ಅವ್ರು ಯಾವ್ದು ಹಾಕ್ತಾರೆ ಅದನ್ನೆಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಕೂಡ. ರಘು ಸರ್ ಯಾವುದು ರೆಸಿಪೀಸ್ ಎಲ್ಲ ಮಾಡ್ತಾರೆ ಅದನ್ನು ಟ್ರೈ ಮಾಡ್ತೀನಿ ಮಾಡೋಕ್ಕೆ. ನೋಡೋಣ ನೆಕ್ಸ್ಟ್ ಏನು ರೆಸಿಪಿ ಟ್ರೈ ಮಾಡ್ತಾರೆ ಅವರು, ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಹಾಂ, ಇಲ್ಲಿ ನೋಡಿ ಈ ಥರ. ಹೌದಾ? ಇಲ್ಲಿ ನೋಡಿ ಈ ಥರ ಸ್ಲೈಸ್ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋತೀನಿ. ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕೋತೀನಿ. ಸ್ವಲ್ಪ ಜಾಸ್ತಿ ಆಯಿಲ್ ಹಾಕೋತೀನಿ. ಸೊ ನೀಟಾಗೆ ಫ್ರೈ ಆಗಬೇಕಲ್ವಾ ಪೊಟೆಟೊ. ಸೊ ಅದಕ್ಕೆ ಇವಾಗ ಪೊಟೆಟೊ ಹಾಕ್ಕೊಳ್ಳೋಣ. ನಾನು ಒಂದೇ ಪೊಟೆಟೊಯಿಂದ ಮಾಡ್ತಾಯಿದ್ದೀನಿ, ಬಿಕಾಸ್ ಅದು ಮತ್ತು ಟೇಸ್ಟ್ ನನಗಿಷ್ಟ ಆಗಿಲ್ಲ ಅಂದರೆ ವೇಸ್ಟ್ ಆಗಬಾರ್ದು ಅಲ್ವಾ, ಅದ್ರಿಗೋಸ್ಕರ ಒಂದೇ ಪೊಟೆಟೊಯಿಂದ ಟ್ರೈ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಸ್ಟೀರ್ ಮಾಡ್ತಾನೆ ಇರಬೇಕು, ಬಿಕಾಸ್ ಅದು ಹತ್ಕೋಬಾರ್ದು, ಅಂದರೆ ಸ್ಟೀರ್ ಮಾಡ್ತಾ ಇರಬೇಕಂತ. ಇದು ಇವಾಗ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊಡ್ತೀನಿ. ಆ್ಯಕ್ಚುಲಿ ಅವರು 2 ಮಿನಿಟ್ಸು 5 ಮಿನಿಟ್ಸಲ್ಲಿ ಆಗೋ ರೆಸಿಪಿ ಅಂತ ಹೇಳಿದ್ದಾರೆ. ಬಟ್ ಅಲ್ಲ, ಯಾಕೆಂದರೆ ಇದು ಫ್ರೈಸ್ ಎಲ್ಲ ನೀಟಾಗಿ ಫ್ರೈ ಆಗಬೇಕಂದ್ರೆ ಇಲ್ಲೇ ಒಂದು 8 to 10 ಮಿನಿಟ್ಸ್ ಹೋಗುತ್ತೆ. ಯಾಕೆಂದರೆ ಅದು ಕ್ರಿಸ್ಪಿ ಬರೋವರೆಗೂ ನಾವು ರೋಸ್ಟ್ ಮಾಡ್ಕೋಬೇಕಲ್ವ, ಅದಕ್ಕಾಗಿ ಅಷ್ಟು ಬೇಗ ಏನಾಗಲ್ಲ. ಬಟ್ ಆದರೆ ಕಡಿಮೆ ಇಂಗ್ರೀಡಿಯೆಂಟಿಂದ ಬೇಗ ಮಾಡ್ಕೊಳ್ಳೋ ರೆಸಿಪಿ. ಅದು ಬಿಟ್ಟರೆ ತುಂಬ ಫಾಸ್ಟಾಗಿ ಆಗಲ್ಲ. ಇದು ನೋಡಿ, ಫ್ರೈಸ್ ಫುಲ್ಲು ನೀಟಾಗಿ ಫ್ರೈ ಆಗಬೇಕು. ಆಲ್ಮೋಸ್ಟ್ ಆಗಿದೆ, ಇನ್ನೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಮಾಡ್ಕೊತೀನಿ ನಾನು. ಆಯಿಲು ತುಂಬ ಆಗುತ್ತೆ, ಅದಕ್ಕೆ ಒಂದು ಟಿಶ್ಯೂ ಇಟ್ಕೊಂಡು ಅದ್ರ ಮೇಲೆ ಫ್ರೈಸ್ ಹಾಕೋತೀನಿ. ಈ ಥರ ಫ್ರೈ ಆಗಿದೆ ನೋಡಿ, ಫುಲ್ ಗೋಲ್ಡನ್ ಬ್ರೌನ್. ಟೇಸ್ಟ್ ಹೇಗಾಗುತ್ತೋ ಗೊತ್ತಿಲ್ಲ ನನಗಂತೂ. ಟೇಸ್ಟ್ ಚೆನ್ನಾಗಾದರೆ ಮತ್ತೆ ಮತ್ತೆ ಮಾಡಿ ತಿನ್ನೋದೆ. ಓಕೆ, ಇವಾಗ ಇದರಲ್ಲಿರೋ ಆಯಿಲು ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಸೊ ನಾನು ಸ್ವಲ್ಪ ಆಯಿಲ್ ತೆಗೆದು ಇದಕ್ಕೆ ಎಗ್ ಹಾಕ್ತೀನಿ. ನೋಡಿ, ಸ್ವಲ್ಪ ಇದೆ ಅಷ್ಟೇ. ಇದಕ್ಕೇ ಮೊಟ್ಟೆ ಒಡೆದು ಹಾಕೋತೀನಿ ನಾನು. ಇದರಲ್ಲೇ ಪಾರ್ಟಿಷನ್ ಮಾಡಿ ಅವರು ಮಾಡಿದ್ರು. ನಾನು ಪಾರ್ಟಿಷನ್ ಏನು ಮಾಡ್ತಾ ಇಲ್ಲ, ಸೈಡ್ಗೆ ಹಾಕೋತೀನಿ. ಆಮೇಲೆ ಇದಕ್ಕೇ ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ.
ಇದಕ್ಕೆ ಸ್ವಲ್ಪ ಸಾಲ್ಟು, ಸ್ವಲ್ಪ ಚಿಲ್ಲಿ ಪೌಡರು. ನಮ್ಮದು ಚಿಲ್ಲಿ ನೋಡೋಕ್ಕೆ ಡಾರ್ಕ್ ಇಲ್ಲ, ಬಟ್ ಖಾರ ತುಂಬ ಇದೆ, ಅದಕ್ಕೆ ಅಷ್ಟೇ. ಸ್ವಲ್ಪ ಟರ್ಮರಿಕ್, ಆಮೇಲೆ ಸ್ವಲ್ಪ ಗರಂ ಮಸಾಲ. ಒಂದೇ ಮೊಟ್ಟೆ ಇರೋದಲ್ವ, ಅದಕ್ಕೆ ಸ್ವಲ್ಪ ಕಡಿಮೆನೇ ಹಾಕ್ತಾಯಿದ್ವಿ. ಹಾಂ ಅಮ್ಮ, ಅಮ್ಮ ಬಂದೆ. ಇವಾಗ ಇದಕ್ಕೆ ಫ್ರೈಸ್ ಹಾಕೋತೀನಿ ನಾನು. ಫ್ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಹಾಂ ಬಂದೆ, ವೇಟ್ ಮಾಡು. ಓ ಸೂಪರ್ ಮಗನೆ, ಬಂದೆ. ಬಾ ಅಂತ ಕರಿತಾ ಇದೆ. ಆಯಿತು ಆಯಿತು, ಬರ್ತೀನಿ. ನಮ್ಮದು ಚಿಲ್ಲಿ ತುಂಬ ಸ್ಪೈಸಿ ಇದೆ. ತ್ರಿಷಾ ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಕೊಡ್ತಿದ್ದಾಳೆ, ಅವಳು ಡಾಲಿಂದ. ನೋಡೋಕ್ಕೆ ಮಾತ್ರ ಸಖತ್ತಾಗಿ ಅನ್ನಿಸ್ತಾ ಇದೆ. ಟೇಸ್ಟ್ ಹೇಗಿರುತ್ತೆ ಗೊತ್ತಿಲ್ಲ, ಟ್ರೈ ಮಾಡಿ ನೋಡಬೇಕು. ಇದನ್ನು 2 ಮಿನಿಟ್ಸ್ ಫ್ರೈ ಮಾಡಿಕೊಂಡು ತೆಗೆದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನೋಡೋಕ್ಕೆ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಹೇಗಿದೆ ಗೊತ್ತಿಲ್ಲ, ಟೇಸ್ಟ್ ಮಾಡಿ ಹೇಳ್ತೀನಿ. ಮೊಟ್ಟೆ ಜೊತೆನೇ ತಿಂದು ನೋಡಿ ಹೇಳ್ತೀನಿ. ನೈಸ್, ಚೆನ್ನಾಗಿದೆ. ಅಂದರೆ ನನಗೆ ಅಷ್ಟೊಂದು ಟೇಸ್ಟಿ ಅಂತೇನಲ್ಲ, ಬಟ್ ಓಕೆ, ಚೆನ್ನಾಗಿದೆ. ಚೆನ್ನಾಗಿದೆ. ಬಟ್ ಇದರಲ್ಲಿ ಆನಿಯನ್ ಅದೆಲ್ಲ ಹಾಕಿ ಮಾಡಿದರೆ ಇನ್ನೂ ಚೆನ್ನಾಗಿರೋದು ಅನಿಸುತ್ತೆ. ನಾನು ಅದನ್ನೆಲ್ಲ ಹಾಕಿಲ್ಲ, ಯಾಕೆಂದರೆ ಅವ್ರು ಹೇಗೆ ಮಾಡಿದ್ರು ಆ ಥರ ಮಾಡಿ ನೋಡಿದ್ದೀನಿ. ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಚೆನ್ನಾಗಿದೆ. ಬನ್ನಿ, ತಿಂತೀರಾ? ಫ್ರೈಸ್ ಟ್ರೈ ಮಾಡ್ತೀರಾ? ಇರಿ ಒಂದು ಸೆಕೆಂಡ್. ಎಷ್ಟು ಹೇಗಿದೆ? ಚೆನ್ನಾಗಿದೆ. ಬಟ್ ಅವರು ಎಕ್ಸ್ಪ್ಲೇನ್ ಮಾಡಿರೋ ಥರ ಅಂತ ನನಗೆ ಅನ್ನಿಸ್ಲಿಲ್ಲ, ಯಾಕೆಂದರೆ ಅವರು ಬಿಗ್ ಬಾಸಲ್ಲಿ ಇದ್ರಲ್ವ, ಆವಾಗ ಇದೇ ಅವ್ರಿಗೆ ತುಂಬ ಟೇಸ್ಟಿ ಫುಡ್ ಅಂತ ಅನಿಸಿರುತ್ತೆ. ಬಟ್ ಓಕೆ, ಚೆನ್ನಾಗಿದೆ. ಒಂದು ಸರಿ ಮಾಡಿ ತಿನ್ಬೋದು. ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟಲ್ಲಿ ನನಗೆ ಹೇಳಿ. ಓಕೆ, ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದೀಯಾ? ಯಾಕೆ ಹಾಗೆ ಮಾಡ್ತಿದ್ದೀಯಾ ಮಗನೇ?